ವೃಷಭ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಕೃತ್ತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿಗೆ ಧನಸ್ಥಾನದಲ್ಲಿ ಗುರು, ಅದೇ ರೀತಿಯಾಗಿ ಸುಖಸ್ಥಾನದಲ್ಲಿ ಕೇತು. ನೋಡಿ, ಇದು ಎರಡೂ ಕೂಡ ಬಹಳ ವಿಶೇಷವಾದಂಥದ್ದು. ಕೇತುಂ ಕುಲಸ್ಯ ಉನ್ನತಿಂ, ಮನೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಸುಖಸ್ಥಾನದಲ್ಲಿ ಕೂತಿದ್ದಾನೆ. ಕೇತು ಸ್ಥಾನಪಲ್ಲಟವನ್ನೂ ಮಾಡ್ತಾನೆ. ಹಾಗಾಗಿ ನಿಮ್ಮ ಸುಖಸ್ಥಾನಕ್ಕೆ ಬರ್ತಾನೆ, ಪಂಚಮಾರಿಷ್ಟದಿಂದ ಸುಖಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ನಿಮ್ಮ ಮನೆಯ ಅಭಿವೃದ್ಧಿ ಆಗುತ್ತೆ. ಮತ್ತು ಧನಸ್ಥಾನದಲ್ಲಿ ಗುರು ಇದ್ದಾನೆ. ಅಂದರೆ ವೃಷಭ ರಾಶಿಯವರಿಗೆ ಹೂಡಿಕೆ, ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದಾದರೂ ಕೂಡ ಭಾಳ ವಿಶೇಷವಾದಂತಹ ಗುರುಬಲ ಇದ್ದರೆ ಸಕ್ಸಸ್ಸು ಮನುಷ್ಯನಿಗೆ. ಆ ಗುರುಬಲ ಹೆಸರೇ ಹಾಗೆ, ಸಕ್ಸಸ್ಸನ್ನು ಕೊಡ್ತಕ್ಕಂಥವನು. ಹಾಗಾಗಿ ಧನಸ್ಥಾನಕ್ಕೆ ಬರ್ತಾನೆ ಗುರು. ಮತ್ತು ಗುರುವಿಗೆ ಎರಡನೇ ಮನೆ ಅನ್ನುವಂಥದ್ದು ಗೋಚಾರದಲ್ಲಿ ಶುಭ. 2, 5, 7, 9, 11 ಇವೆಲ್ಲವೂ ಗೋಚಾರದಲ್ಲಿ ಶುಭ. ಹಾಗಾಗಿ ಧನಸ್ಥಾನದಲ್ಲಿರ್ತಕ್ಕಂತಹ ಗುರು ವೃಷಭ ರಾಶಿಯವರಿಗೆ ಹೂಡಿಕೆ, ಇನ್ವೆಸ್ಟ್ಮೆಂಟು, ಶೇರ್ ಮಾರ್ಕೆಟು ಅಥವಾ ಮಾಡುವಂತಹ ಉದ್ಯೋಗದಲ್ಲಿ ಪ್ರಮೋಷನು, ಅದು ಸ್ಪೆಷಲಿ ಇನ್ಕ್ರಿಮೆಂಟನ್ನು ಜಾಸ್ತಿ ಮಾಡ್ತಕ್ಕಂತಹ ಕಾಲ ಈ ವಾರ ವೃಷಭ ರಾಶಿಯವರಿಗಿದೆ.